ಹೀಗೆ ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿ ನಮಗೆ ಗೊತ್ತಿದೆ, ಅದರಲ್ಲಿ ನಮಗೆ ವಿಶ್ವಾಸವಿದೆ. ದೇವರು ಪ್ರೀತಿ ಸ್ವರೂಪಿ. ಪ್ರೀತಿಯಲ್ಲಿ ನೆಲೆಸಿರುವವನು ದೇವರಲ್ಲಿ ನೆಲೆಸಿದ್ದಾನೆ, ದೇವರು ಅವನಲ್ಲಿ ನೆಲೆಸಿರುತ್ತಾರೆ. ಇದರಿಂದಾಗಿ ಪ್ರೀತಿ ನಮ್ಮಲ್ಲಿ ಸಿದ್ಧಿಗೆ ಬಂದಿರುತ್ತದೆ. ನ್ಯಾಯ ತೀರ್ಪಿನ ದಿನದಂದು ನಾವು ಭರವಸೆದಿರುತ್ತೇವೆ. 1 ಯೋಹಾನ 4:16-17. ಮರಿಯಳಲ್ಲಿ ದೇವರ ಮೇಲೆ ಅಪಾರವಾದ ಭರವಸೆ ಇರುವುದಕ್ಕೆ ಕಾರಣ ಏನು ಅಂದ್ರೆ, ಅವಳು ದೇವರನ್ನ ಹೆಚ್ಚು ಪ್ರೀತಿಸುವಂತವಳಾಗಿದ್ದಾಳೆ. ದೇವರ ಮಕ್ಕಳೇ, ಪ್ರತಿದಿನ ದೇವರು ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅದರ ಕಡೆ ಧ್ಯಾನ ಕೊಡಿ. ದೇವರ ವಾಕ್ಯದಿಂದ ಆತನ ಪ್ರೀತಿ ಬಗ್ಗೆ ತಿಳ್ಕೊಳ್ಳಿ. ಆತನ ಪ್ರೀತಿ ಎಷ್ಟು ಅಪಾರವಾದದ್ದು ಅನ್ನೋದನ್ನ ನೀವು ನೋಡಿ. ಆಗ ನಿಮಗೆ ದೇವರ ಮೇಲೆ ಹೆಚ್ಚು ಭರವಸೆ ಇರುವಂತದ್ದಾಗಿರುತ್ತೆ. ದೇವರಿಗೆ ಸಮರ್ಪಿಸುವುದು, ದೇವರ ವಾಕ್ಯದ ಪ್ರಕಾರ ನಡೆಯುವುದು ಬಹಳ ಸುಲಭವಾಗಿರುತ್ತೆ. ಭರವಸೆ ಇರುವಾಗ ದೇವರ ದಯೆಯಿಂದ ನೀವು ಭರವಸೆ ಇಡಬಹುದು. ದೇವರ ನಿಮ್ಮನ್ನು ಆಶೀರ್ವದಿಸಲಿ.